ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯೋರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಅಂದರೆ ಇವತ್ತು ತಿಂಗಳದು ಪ್ರತಿಯೊಬ್ಬರು ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು. ಅದು ಲಾಸ್ಟ್ ಮಂತಲ್ಲಿ ಹೇಗೆ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಇತ್ತು, ಅದಕ್ಕಿಂತ ಇವಾಗ ಸ್ವಲ್ಪ ಚೇಂಜಸ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನಾರ್ಮಲ್ ಆಗಿ ನೀವು ಇದರಲ್ಲಿ ನಿಮಗೆ ಯಾವುದೇ ಥರ ಡಿಫಿಕಲ್ಟೀಸ್ ಏನಿಲ್ಲ ಸ್ನೇಹಿತರೆ. ಸೆಲ್ಫ್ ಡಿಕ್ಲರೇಷನ್ ಸುಮಾರು ಸಲ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೇಕಾದ್ರೆ ನಿಮಗೆ ಸುಮಾರು ಜನ ಹೇಳ್ತಿದ್ರು ಸರಿ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿದ್ರಿ, ಯಾವುದು ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಡೇಟಾ ಫೆಚ್ ಆಗ್ತಿಲ್ಲ, ಮತ್ತು ನಿಮಗೆ ಸುಮಾರು ಜನಕ್ಕೆ ಎರರ್ ಬರ್ತಿದೆ, ಫೈಂಡ್ ನಾಟ್ ಹೇರ್ ಸರ್ವರ್ ಎರರ್ ಬರ್ತಿದೆ ಅಂತ. ಅದಕ್ಕೆ ಇದೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಮೊದಲಿಗೆ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆಗಬೇಕಾದ್ರೆ ಈ ಥರ ಜಸ್ಟ್ ನೀವು ಸರ್ಚ್ ಟೆಸ್ಟ್ ಬಾಕ್ಸಲ್ಲಿ ಯುವನ್ ಟೈಪ್ ಮಾಡಿದ್ರೆ ಸಾಕು, ಈ ಥರ ನಿಮ್ಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಯುವನಿಧಿ ಅಪ್ಲಿಕೇಶನ್ ಇಲ್ಲಿ ನೋಡ್ಬೋದು, ಥರ್ಡ್ ಆಪ್ಷನ್ ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ. ಸ್ನೇಹಿತರೆ, ನಿಮಗೆ ನಾರ್ಮಲಿ ಹಿಂಗೆ ಪ್ರೀವಿಯಸ್ ಮಂತಲ್ಲಿ ಹೆಂಗಿತ್ತು ಸೆಲ್ಫ್ ಡಿಕ್ಲರೇಷನ್, ಅದಕ್ಕೆ ಅದೇ ಥರ ಇಲ್ಲ ಸ್ನೇಹಿತರೆ. ಇದು ಸ್ವಲ್ಪ ಚೇಂಜಸ್ ನಾರ್ಮಲ್ ನೀವು ಹೇಗೆ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಿದ್ರು ಮುಂಚೆ, ಅದಕ್ಕಿಂತ ಡಿಕ್ಲರೇಷನ್ ಬಂದ್ಬಿಟ್ಟು ನಿಮಗೆ ಇಲ್ಲಿ ಜನವರಿ ತಿಂಗಳಂತ ಬರಲೇಬೇಕು ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು. ಆದರೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಸ್ನೇಹಿತರೆ, ನೀವು ಸೆಲ್ಫ್ ಡಿಕ್ಲರೇಷನ್ ಕನ್ಸ್ಟೆಂಟ್ ಕ್ಲಿಕ್ ಮಾಡ್ಬೇಕಾದ್ರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಅದು ಕಂಪಲ್ಸರಿಯಾಗಿ ನೀವು ನೋ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನೀವು ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಹಾಗೆ ನಾವು ಇಲ್ಲಿ ಅಥೆಂಟಿಕೇಷನ್ ಮಾಡಬೇಕಾದ್ರೆ ನಾವಿಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಸುಮಾರು ಜನಕ್ಕೆ ಏನಾಗ್ತಿದೆ ಅಂದರೆ ಸರ್ವರ್ ಇಶ್ಯೂ ಆಗ್ತಿದೆ. ಇಲ್ಲಿ ನೋಡ್ಬೋದು ನೀವು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಅನ್ಆಥರೈಸ್ಡ್ ಆಕ್ಸೆಸ್ ಇಸ್ ಟು ಯು ಡು ನಾಟ್ ಹ್ಯಾವ್ ಎನ್ ಎ ಪರ್ಮಿಷನ್ ಟು ವ್ಯೂ ದ ಡಿಸ್ಟ್ರಿ ಆರ್ ಪೇಜ್ ಯೂಸಿಂಗ್ ದಿ ಕ್ರೆಡಿಷಿಯಲ್ಸ್ ಅಂತಿದೆ. 401 ಸರ್ವರ್ ಎರರ್ ಸ್ನೇಹಿತರೆ. ಹಿಂಗೆ ಬಂದಾಗ ನೀವು ಏನಿಲ್ಲ, ಜಸ್ಟ್ ಇದನ್ನ ನೀವು ಈ ಥರ ಮೊಬೈಲನ್ನು ಹಾಕ್ತೀವಿ, ಜಸ್ಟ್ ರಿಫ್ರೆಶ್ ಮಾಡಿ ಸಾಕು. ರಿಫ್ರೆಶ್ ಮಾಡಿದ್ರೆ ಇದು ಆಟೋಮೆಟಿಕ್ಕಾಗಿ ನಿಮಗೆ ನಾರ್ಮಲಾಗಿ ಬರುತ್ತೆ. ಅಂದರೆ ನಿಮ್ಗೆ ಬಂದಿಲ್ಲ ಅಂದರೆ ಇದನ್ನ ಜಸ್ಟ್ ಫುಲ್ ಬ್ರೌಸರ್ಸ್ ವಿಂಡೋಸಲ್ಲಿ ಕ್ಲೋಸ್ ಮಾಡಿಬಿಟ್ಟು ನೀವು ಇನ್ನೊಂದು ಸಲ ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ. ಆಗ ನಿಮಗೆ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸ್ನೇಹಿತರೆ. ಸೇಮ್ ಆ್ಯಸ್ ಇಟ್ ಈಸ್ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ, ಆಧಾರ್ ನಂಬರೆಲ್ಲ ಹಾಕಿ OTP ಎಲ್ಲ ಎಂಟ್ರ್ ಮಾಡಿ ಸ್ನೇಹಿತರೆ. ನಿಮ್ಮ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಯಾವ್ದು ಬಂದಿರುತ್ತೆ OTP ಬಂದಿದೆ, OTPನ ನೀವು ಎಂಟ್ರ್ ಮಾಡಬೇಕಾಗಿರುತ್ತೆ. ನಾವು ಆಧಾರ್ ದೃಢೀಕರಣ ಆಗಿದೆ ಸ್ನೇಹಿತರೆ. ಆಧಾರ್ ದೃಢೀಕರಣ ಆಮೇಲೆ ನಾವು ಇಲ್ಲಿ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತಿದೆ. ಇದ್ರ ಮೇಲೆ ನಾವು ಏನೇ ಕ್ಲಿಕ್ ಮಾಡಿದ್ರೆ ಸುಮಾರು ಜನಕ್ಕೆ ಡೇಟಾ ಫೆಚ್ ಆಗ್ತಿದೆ. ಅದು ಕ್ಯಾಶುವಲಾಗಿ ಯಾರು ನಾರ್ಮಲಾಗಿ ಎಲ್ಲ ಅಪ್ಲಿಕೇಶನ್ಸ್ ಮತ್ತು ಆಧಾರ್ ಅಪ್ಡೇಟ್ ಎಲ್ಲ ಆಗಿದೆ ಅವ್ರಿಗೆಲ್ಲ ಆಧಾರ್ ಕಾರ್ಡ್ ಫೆಚ್ ಆಗ್ತಿದೆ ಡೀಟೇಲ್ಸು. ಆದ್ರೆ ಇನ್ನೂ ಸುಮಾರು ಜನಕ್ಕೆ ಯಾವುದು ಆಧಾರ್ ಕಾರ್ಡ್ 10 ಇಯರ್ಸ್ ಆದರೂ ಸಹಿತ ನೀವು ಅಪ್ಡೇಟ್ ಮಾಡದೇ ಇರ್ತೀರ ಸ್ನೇಹಿತರೆ. ಹಾಗೆ ರೀಸೆಂಟಾಗಿ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದರೆ ಅವ್ರಿಗೆ ಯಾರಿಗೂ ಸಹಿತ ಇಲ್ಲಿ ಡೀಟೇಲ್ಸ್ ಫೆಚ್ ಆಗಲ್ಲ. ಅವರು ನಿಮ್ಮ ಆಧಾರ್ ಕಾರ್ಡ್ ಏನೋ ಅಪ್ಡೇಟ್ ಆಗಿಲ್ಲ, ಅಪ್ಡೇಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲ ನೀವು 6 ಮಂತ್ಸ್ ಏನೋ ಬ್ಯಾಕ್ ಏನಾರು ಹಾಕಿದರೆ ಅಪ್ಲಿಕೇಶನ್ಸು, ನೀವು ನಿಮ್ಮ DDP ಡಿಸ್ಟಿಕ್ ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ DDP ಆಫೀಸಲ್ಲಿ ನೀವು ವೆರಿಫೈ ಮಾಡಿಸ್ಕೋಬೇಕಾಗಿರುತ್ತೆ ನಿಮ್ಮ ಅಪ್ಲಿಕೇಶನ್ಸ್. ಹಾಗಾದರೆ ಮಾತ್ರ ಇದು ಪ್ರೋಸೆಸ್ ಆಗುತ್ತೆ. ಆದರೆ ಒಬ್ಬೊಬ್ಬರಿಗೆ ಏನಾದರೆ ಆಟೋಮೆಟಿಕ್ಕಾಗಿ ಇದು ಪ್ರೋಸೆಸ್ ಆಗಿರುತ್ತೆ. ಪ್ರೀವಿಯಸ್ ನಿಮ್ಮ ಮಾಸ್ ಕಾರ್ಡು ನೀವು ಯುವನಿಧಿ ಅಪ್ಲಿಕೇಶನ್ ಹಾಕಬೇಕು, ನೀವು ಕ್ಲಾರಿಟಿಯಾಗಿ ನಿಮ್ಮ PDF ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಕರೆಕ್ಟಾಗಿ ಹಾಕಿದರೆ ಸ್ನೇಹಿತರೆ, ಅದು ನಿಮ್ಗೆ ಆಟೋಮೆಟಿಕಾಗಿ ವೆರಿಫೈ ಆಗಿರುತ್ತೆ. ಏನಾರು ಇದ್ದರೆ ಆ ಡಾಕ್ಯುಮೆಂಟಲ್ಲಿ ನೀವು ಯುವನಿಧಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅದ್ರ ಮುಖಾಂತರ ಏನೋ ಬ್ಲರ್ ಇದೆ, ಅದಕ್ಕೋಸ್ಕರ ನೀವು ನಿಮ್ಮ ಡಾಕ್ಯುಮೆಂಟ್ ತೊಗೊಂಡೋಗಿ ಜಸ್ಟ್ ಅದನ್ನ ವೆರಿಫೈ ಮಾಡಿಸಿದ್ರೆ ನೀವು ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕ್ಬೋದು. ಪ್ರತಿ ತಿಂಗಳು ಸಹಿತ ಇದೇ ಥರ ಪ್ರತಿಯೊಬ್ಬರು ಸಹಿತ ಸೆಲ್ಫ್ ಡಿಕ್ಲರೇಷನ್ ಹಾಕಬೇಕು. ಇವಾಗ ನಾವು ಆಧಾರ್ ದೃಢೀಕರಣ ಆಗಿದೆ, ಜಸ್ಟ್ ನಾವಿಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಡೇಟಾ ಫೆಚ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಇಂಟರ್ನೆಟ್ ಇಶ್ಯೂಯಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ನೇಹಿತರೆ. ಆದರೂ ಸ್ವಲ್ಪ ವೆಯ್ಟ್ ಮಾಡಿ, ಯಾವ ಥರ ಲಾಗೌಟ್ ಆಗಬೇಡಿ ಅಥವಾ ರಿಫ್ರೆಶ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ಸ್ನೇಹಿತರೆ. ವೆಯ್ಟ್ ಮಾಡಿದ ತಕ್ಷಣ ನಿಮಗೆ ಇದು ಸಕ್ಸಸ್ ಆಗೋ ಸಾಧ್ಯತೆ ಇರುತ್ತೆ. ಇಂಟರ್ನೆಟ್ ಸ್ಲೋ ಇದ್ದರೆ ಇದೇ ಥರ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಓಕೆ, ಡೇಟಾ ಫೆಚ್ ಆಯಿತು. ಇಲ್ಲಿ ನಾವು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂದರೆ ಸೆಲ್ಫ್ ಡಿಕ್ಲರೇಷನ್ ಕನ್ಸ್ಟೆಂಟ್ ಬಂದ್ಬಿಟ್ಟು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಡಿ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ಏನು ಕ್ಯಾಪ್ಷನ್ ಕಾಣಿಸ್ತಿದೆ ವೆರಿಫಿಕೇಷನ್ ಕೋಡ್ ಆ್ಯಸ್ ಯೂಶ್ವಲ್ ಎಂಟ್ರ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ ಸ್ನೇಹಿತರೆ. ಸಬ್ಮಿಟ್ ಮಾಡಿದ್ರೆ ಇನ್ನೊಂದು ಸಲ ರಿವ್ಯೂ ಮಾಡಿ ಅಪ್ಲಿಕೇಶನ್ಸ್ ಎಲ್ಲ ಕರೆಕ್ಟಾಗಿದೆಯಲ್ವ ಅಂತ ಹೇಳ್ಬಿಟ್ಟು ರಿವ್ಯೂ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ಕೊಟ್ಟರೆ ಮಾತ್ರ ನಿಮಗೆ ಇದೊಂದು ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿಯಾಗಿ ನೀವು ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ಈ ಮಂತು ಸಹಿತ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಈ ಫೈನಲ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಇನ್ನೂ ಪ್ರೋಸೆಸ್ಸಲ್ಲಿ ಇರುತ್ತೆ ಅಂತ. ಆ ಪ್ರೋಸೆಸ್ ಹೆಂಗೆ ಕಂಡುಹಿಡಿಬೇಕಂದ್ರೆ ಇಲ್ಲಿ ಜಸ್ಟ್ ನೀವು ಇಲ್ಲಿ ಕಾಣಿಸ್ತಿರೋ ಸ್ನೇಹಿತರಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ಸ್ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಬೇಕಾದ್ರೆ ನಿಮ್ಮ ಪೆಂಡಿಂಗ್ ಇರೋ ಅಪ್ಲಿಕೇಶನ್ಸ್ನ ಬೇಕಾದ್ರೆ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೋಬೋದು. ಈ ಥರ ಓಪನ್ ಆಗುತ್ತೆ ಅಕ್ಲೋಜ್ಮೆಂಟ್ ಬೇಕಾದ್ರೆ ನೀವು ಪ್ರಿಂಟ್ ತೊಗೋಬೋದು, ಇಲ್ಲಾಂದರೆ ಎಕ್ಸ್ಪೋರ್ಟ್ ಟು PDF ಮಾಡಿ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಕ್ಸ್ಪೋರ್ಟ್ ಮಾಡ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ. ಬೇಕಾದ್ರೆ ನಿಮ್ಮ ಸ್ಟೇಟಸ್ ಸಹಿತ ನೀವು ಇಲ್ಲಿ
ಚೆಕ್ ಮಾಡ್ಕೋಬೋದು ಯುವನಿಧಿ ಅಪ್ಲಿಕೇಶನ್ ಈ ತಿಂಗಳು ಸಕ್ಸಸ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಇದೇ ಥರ ಸ್ನೇಹಿತರೆ ನಿಮ್ಮ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಜನವರಿ ಮಂತ್ದು ಸೆಲ್ಫ್ ಡಿಕ್ಲರೇಷನ್ ಈ ಥರ ಸಬ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಮಿಟ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಇನ್ನೂ ಡೇಟ್ ಆಗ್ತಾ ಬರ್ತಾವಾಗ ನಿಮಗೆ ಸರ್ವರ್ ಇಶ್ಯೂ ಆಗಿರುತ್ತೆ, ಇಲ್ಲಾಂದರೆ ಇನ್ನೂ ಏನಾದ್ರು ಚೇಂಜಸ್ ಮಾಡ್ಬೋದು ಸೆಲ್ಫ್ ಡಿಕ್ಲರೇಷನಲ್ಲಿ ಗೊತ್ತಿಲ್ಲ. ಅದಕ್ಕೋಸ್ಕರ ಇವಾಗಿಂದನೇ ನೀವು ಸೆಲ್ಫ್ ಡಿಕ್ಲರೇಷನ್ ಇವಾಗಲೇ ಸಬ್ಮಿಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಮಾಹಿತಿ ಪ್ರತಿಯೊಬ್ಬರಿಗೂ ಸಹಿತ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ ಸ್ನೇಹಿತರೆ, ಆದಷ್ಟು ಟ್ರೈ ಮಾಡ್ತೀನಿ ನಿಮಗೆ ರಿಪ್ಲೈ ಮಾಡೋಕ್ಕೆ. ಹಾಗೆ ಸ್ನೇಹಿತರೆ ನಮ್ಮ ಚಾನಲ್ ಹೊಸೊಬ್ಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ. ಥ್ಯಾಂಕ್ ಯು.